ಸಮರ್ಥ ಅವ್ರ ಗೆಲುವಲ್ಲ, ನಮ್ಮ ಸಿದ್ದರಾಮಯ್ಯನವರ ಗೆಲುವು ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಶಾಸಕಿಯಾಗಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಹೆಮ್ಮೆ ನನಗಿದೆ. ಹೆಚ್ಚಿನ ಅಂತರದಿಂದ ಇಲ್ಲಿಂದ ನಮ್ಮ ಜನ ಗೆಲ್ಸ್ ಕಳಿಸ್ತಾರ ಅನ್ನೋ ಭರವಸೆ ನನಗೆ. ಈ ರಾಜಕಾರಣದ ಇತಿಹಾಸದಲ್ಲಿ ಅಂತ ಒಬ್ಬ ನಾಯಕ ಮತ್ತೊಬ್ರು ನಮ್ಗೆ ಸಿಗಕ್ ಸಾಧ್ಯನೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ನ ಎಲ್ಲಾ ನಾಯಕರು ಒಟ್ಟಾಗಿ ನಿಂತು ಸಮರ್ಥವಾದ ಗೆಲುವನ್ನ ತಂದುಕೊಡಕ್ ಓಡಾಡ್ತಿದ್ದಾರೆ. ಕೆಲವ್ರನ್ನ ಮಾತಾಡ್ಸಕ್ ನಂಗೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅವ್ರು ರಾಜಕಾರಣಿಗಳಲ್ಲ, ಕೇವಲ ಜನಪ್ರತಿನಿಧಿಗಳು. ಎಸ್, ಬಳ್ಳಾರಿ ಜಿಲ್ಲೆ ಸಂಡೂರು ವಿಧಾನಸಭಾ ಕ್ಷೇತ್ರ. ನನಗೆ ಅವ್ರ ಪರಿಚಯ ಆಗಿದ್ದು ಕೂಡ ಅವ್ರ ಬೈ ಎಲೆಕ್ಷನ್ ಅಲ್ಲೇ. ಆ ಬೈ ಎಲೆಕ್ಷನ್ಗೂ ಈ ಬೈ ಎಲೆಕ್ಷನ್ಗೂ ಏನ್ ವ್ಯತ್ಯಾಸ ಅಂತ ಕೇಳೋಣ. ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ ಆಗಿರುವಂತ ಅನ್ನಪೂರ್ಣ ತುಕಾರಾಮ್ ಅವರು, ಅವ್ರ ಜೊತೆ ನಾವಿದೀವಿ. ಮೇಡಮ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಆರಾಮಿದ್ದೀನಿ. ಹೇಗೆ ಅನಿಸ್ತಾ ಇದೆ ಸಂಡೂರಿಗೂ ದಾವಣಗೆರೆಗೂ? ದಾವಣಗೆರೆಗೂ ಸಂಡೂರಿಗೂ ಏನು ವ್ಯತ್ಯಾಸ ಇಲ್ಲ. ಜನರಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಿನ ಒಲವು ನನಗೆ ಕಂಡು ಬರ್ತಾ ಇದೆ. ನಾವು ಮಾಡಿದಂತ ಅಭಿವೃದ್ಧಿ ಕೆಲಸಗಳನ್ನ ಜನ ಒಪ್ಪಿದ್ದಾರೆ, ಮತ್ತು ಅದರಿಂದ ಕೂಡ ಅವರು ಸಂತೋಷವಾಗಿದ್ದಾರೆ ಅಂತೇಳಿ ನನ್ನ ಭಾವನೆ. ಹಾಗೇನೆ ನಮ್ಮ ಇಂದಿನ ಶಾಸಕರು ಮತ್ತು ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಜನ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ನನಗದು ಪ್ರತಿ ಗ್ರಾಮಗಳಲ್ಲಿ ಕೂಡ ಅದರ ಬಗ್ಗೆ ನನಗೆ ವಿಶೇಷವಾಗಿ ಅವರು ಜನರು ಇಲ್ಲಿನ ಶಾಲೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಎಲ್ಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ ಈಗ ಅವ್ರ ಮೊಮ್ಮಗನೇ ಕೂಡ ಜನ ಅದೇ ರೀತಿಯಾದ ಒಂದು ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಅಂತೇಳಿ ನನಗೆ ಈ 2 ದಿನಗಳಲ್ಲಿ ನನಗೆ ಗಮನಕ್ಕೆ ಬಂದಂತ ವಿಚಾರ. ನೀವು ಪತ್ನಿಯಾಗಿ ಸಾಕಷ್ಟು ಚುನಾವಣೆಗಳನ್ನ ನೋಡ್ಬಿಟ್ಟಿದ್ರಿ. ತುಕಾರಾಮ್ ಸಾರ್ ಹಿಂದೆ ನಿಂತ್ಕೊಂಡು ಅವ್ರನ್ನ ಗೆಲ್ಸಿ 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 ಸತತವಾಗಿ, ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೊಂಡ್ರಿ. ಸಂಡೂರು ಬೈ ಎಲೆಕ್ಷನ್ಗೂ ದಾವಣಗೆರೆ ಬೈ ಎಲೆಕ್ಷನ್ಗೂ ನೀವು ಪ್ರಚಾರದಲ್ಲಿ ಓಡಾಡ್ತಿದ್ರಲ್ಲ, ಏನಾದ್ರು ವ್ಯತ್ಯಾಸ ಅನ್ನಿಸ್ತಿದ್ಯಾ? ಇಲ್ಲ, ಸಂಡೂರು ಬೈ ಎಲೆಕ್ಷನ್ ಏನಕ್ಕಾಯ್ತು ಅಂತೇಳಿ ತಮ್ಗೆಲ್ಲ ಗೊತ್ತಿರ್ಬೋದು. ನಮಗೆ ಹೈಕಮಾಂಡ್ ಒಂದು ಆದೇಶದ ಮೇರೆಗೆ ತುಕಾರಾಮ್ ಅವರು ಅಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಅವರಿಂದ ತೆರವಾದ ಸ್ಥಾನಕ್ಕೆ ಮತ್ತೆ ಜನಾಭಿಪ್ರಾಯದ ಮೇರೆಗೆ ನನಗೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು ಪಕ್ಷ. ಇವತ್ತು ಇಲ್ಲಿನ ಹಿರಿಯ ರಾಜಕೀಯ ಮುತ್ಸದ್ದಿಗಳು, ಹಿರಿಯ ನಾಯಕರು ಆಗಿರ್ತಕ್ಕಂತಹ, ಧೀಮಂತ ನಾಯಕರಾಗಿರ್ತಕ್ಕಂತಹ ಮತ್ತು ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂತಹ ಇಲ್ಲಿನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಒಂದು ನಿಧನದಿಂದ ತೆರವಾದ ಸ್ಥಾನಕ್ಕೆ ಇವತ್ತು ಅವರ ಒಂದು ಕುಟುಂಬದ ಕುಡಿಯಾಗಿರ್ತಕ್ಕಂಥ ಸಮರ್ಥ ಶಾಮನೂರ್ ಅವರಿಗೆ ಇವತ್ತು ನಮ್ಮ ಪಕ್ಷ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಟಿಕೆಟ್ ನೀಡಿರ್ತಕ್ಕಂಥದ್ದು. ಶಾಮನೂರು ಶಿವಶಂಕರಪ್ಪನವರ ಒಂದು ಅಭಿವೃದ್ಧಿಯ ಪಥದಲ್ಲಿ ಸಮರ್ಥ ಅವರು ಕೂಡ ಮುಂದೆ ನಡೀತಾರೆ. ಅವರಿಗೆ ಬೆಂಬಲವಾಗಿ ನಾವೆಲ್ಲರೂ ನಿಂತು ಅವರನ್ನ ಒಬ್ಬ ಸಮರ್ಥ ನಾಯಕನಾಗಿ ರೂಪುಗೊಳಿಸ್ತೀವಿ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯ ಜನರ ಅಭಿಮತ ಅಂತೇಳಿ ನಾನು ಹೇಳ್ತೀನಿ. ಪ್ರಚಾರದಲ್ಲಿ ಸತತವಾಗಿ ತೊಡಗಿದ್ದೀರಾ, ಜನ ಏನ್ ಕೇಳ್ತಾ ಇದ್ದಾರೆ ಅಥವಾ ಏನ್ ವಿಶೇಷವಾಗಿ ಅನ್ನಿಸ್ತಿದೆ ದಾವಣಗೆರೆ? ಇಲ್ಲ, ಪ್ರಚಾರದಲ್ಲಿ ನಾನು ಸತತವಾಗಿ ಡೋರ್ ಟು ಡೋರ್ ಪ್ರತಿಯೊಂದು ಮನೆಗೋಗಿ ನಮ್ಮ ಒಂದು ವೈಯಕ್ತಿಕ ಒಂದು ಪರಿಚಯವನ್ನು ಮಾಡಿಕೊಂಡು ಜನರಿಗೆ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಆಡಳಿತ ಪಕ್ಷ, ಈಗ ಕಾಂಗ್ರೆಸ್ ಪಕ್ಷದ ನೇತೃತ್ವದ ನಮ್ಮ ಸಿದ್ದರಾಮಯ್ಯನವ್ರು ಮಾಡಿದಂತಹ ಈ ಪಂಚ ಗ್ಯಾರಂಟಿಗಳ ಬಗ್ಗೆ, ಮತ್ತು ನಾವು ಏನು ಈ ಮೊನ್ನೆ 17ನೇ ಬಜೆಟ್ ಮಂಡಿಸಿದಂತ ನಮ್ಮ ಸಿದ್ದರಾಮಯ್ಯನವ್ರು ಮಂಡಿಸಿದಂತ 17ನೇ ಬಜೆಟ್ನಲ್ಲಿ ಸಮಗ್ರವಾಗಿ ಎಲ್ಲಾ ಸಮುದಾಯಗಳಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಈ ಬಜೆಟ್ನಲ್ಲಿ ಎಲ್ರಿಗೂ ಸಮಾನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ಮುಂದಿಟ್ಟು ನಾವೆಲ್ಲರ ಹತ್ರನೂ ಇವತ್ತು ಮತಯಾಚನೆ ಮಾಡ್ತಾ ಇದೀವಿ. ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಾಗೇನೆ ಸಮರ್ಥ ಅವ್ರು ಕೂಡ ಹೆಚ್ಚಿನ ಅಂತರದಿಂದ ಇಲ್ಲಿಂದ ನಮ್ಮ ಜನ ಗೆಲ್ಸ್ ಕಳಿಸ್ತಾರ ಅನ್ನೋ ಭರವಸೆ ನನಗಿದೆ. ಇಲ್ಲಿ ನೀವು ಸಿಗ್ತೀರಾ ಅಂದ ತಕ್ಷಣ ಮೈಂಡ್ ಅಲ್ಲಿ ಬಂದಿದ್ದ ಫಸ್ಟ್ ಕ್ವಶನ್ ಏನ್ ಗೊತ್ತಾ, ನಿಮ್ಮ ಎಲೆಕ್ಷನ್ ಅಲ್ಲಿ ಕೂಡ ಮಗಳ ತರ ನಿಂತರು. ಯಾಕಂದ್ರೆ ನಿಮ್ ತಂದೆಯವರು ಸಿದ್ದರಾಮಯ್ಯ ಅವರು ಸ್ನೇಹಿತರು ಮೈಸೂರಲ್ಲಿ. ಹಂಗಾಗಿ ನಿಮ್ಮ ಎಲೆಕ್ಷನ್ಗೆ ಮಗಳು ತರ ನಿಂತ್ಕೊಂಡು ಬಹಿರಂಗವಾಗಿ ಹೇಳಿದ್ರು ನನ್ನ ಮಗಳು ಗೆಲ್ಸಿ ಅಂತ. ಈಗ ಸಮರ್ಥ ಪರವಾಗಿ ನಿಂತಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಒಂದು ದೊಡ್ಡ ಗುಣದ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಕರ್ನಾಟಕದ ಈ ರಾಜಕಾರಣದ ಇತಿಹಾಸದಲ್ಲಿ ಅಂತ ಒಬ್ಬ ನಾಯಕ ಮತ್ತೊಬ್ರು ನಮ್ಗೆ ಸಿಗಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೊನ್ನೆ ಅವರು ಅಧಿವೇಶನದಲ್ಲಿ ಕೂಡ ಮಾತಾಡಿದ್ರು. ಯಾಕಂದ್ರೆ ನಾನು ಜಾತಿ ವ್ಯವಸ್ಥೆಯನ್ನು ನನ್ನ ಕಡೆಯಿಂದ ತೊಡೆದಾಕಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ಸಮಾನತೆ
ನಾನು ತಂದ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಈ ಪಂಚ ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಿದ್ದೀನಿ. ಯಾವಾಗ ಆರ್ಥಿಕ ಸಮಾನತೆ ಬರ್ತೈತಿ, ಎಲ್ಲರೂ ಒಂದೇ ವೇದಿಕೆಯಲ್ಲಿ ಬದುಕೋದಕ್ಕೆ ಅವಕಾಶ ಆಗ್ತೈತಿ, ಅದನ್ನಾದ್ರೂ ನಾನು ಮಾಡ್ಕೊಡ್ಬೋದಲ್ಲ ಅಂತಂದೇಳಿ ಅವರು ಮೊನ್ನೆ ಅಧಿವೇಶನದಲ್ಲಿ ಮಾತಾಡಿದಾಗ ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಆ ತರ ಜನಪರವಾಗಿ ಆಲೋಚನೆ ಮಾಡ್ತಕ್ಕಂಥ ನಾಯಕರ ಒಂದು ಕಾಲಘಟ್ಟದಲ್ಲಿ ನಾನು ಒಬ್ಬ ಶಾಸಕಿಯಾಗಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಹೆಮ್ಮೆ ನನಗಿದೆ. ನನಗೆ ಸಾಕಷ್ಟು ಕಲಿಯೋದು ಕೂಡ ಇದೆ ಅವರಿಂದ. ನಾನು ಅದನ್ನ ಕಲಿತಾ ಇದ್ದೀನಿ ಕೂಡ. ಸೂಕ್ಷ್ಮವಾಗಿ ಅವ್ರನ್ನ ಗಮನಿಸಿದಾಗ ಅಂತ ಒಬ್ಬ ಸಮರ್ಥ ನಾಯಕ ಮುಂದೆ ಕೂಡ ನಮಗೆ ಸಿಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಮತ. MLA ಆಗದ್ ಕಷ್ಟನಾ, MLA ಕೆಲಸ ಮಾಡೋದ್ ಕಷ್ಟನಾ? ಅಲ್ಲ, ನನಗೆ MLA ಆಗೋದು ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಯಾಕಂದ್ರೆ ನಮ್ಮ ಸಂಡೂರು ಜನರ ಪ್ರೀತಿ ಅಷ್ಟು ಅಗಾಧವಾದ ಮಟ್ಟಿಗೆ ನನಗೆ ಕೊಟ್ಟರು. ಆಮೇಲೆ ಈಗ MLA ಆದ್ಮೇಲೆ ಕೆಲಸ ಮಾಡೋದು ಕೂಡ ನನಗೇನು ಕಷ್ಟ ಇಲ್ಲ. ನಮ್ಮ ಸರ್ಕಾರದ ಪ್ರತಿಯೊಬ್ಬ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಸಹಕಾರ ಮತ್ತು ಮಾರ್ಗದರ್ಶನ ನನಗೆ ಕೊಡ್ತಾ ಇರೋದ್ರಿಂದ ನನಗೆ ಇವತ್ತಿನವರೆಗೂ ಕಷ್ಟ ಅಂತ ಅನಿಸಿಲ್ಲ. ನಾವೇನೇ ಒಂದು ಅಭಿವೃದ್ಧಿ ಪರವಾಗಿ ಏನೇ ಬೇಡಿಕೆ ಇಟ್ಟರು ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದನೆ ನಮ್ಮ ಸರ್ಕಾರದಿಂದ ಸಿಗ್ತಾ ಇದೆ. ಅದರಿಂದ ನನಗೆ ಯಾವುದೇ ರೀತಿ ತೊಂದರೆ ಅಂತ ನನಗೆ ಅನಿಸೇ ಇಲ್ಲ. ಕೊನೆಯದಾಗಿ ದಾವಣಗೆರೆ ದಕ್ಷಿಣದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಜನಪರವಾದ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಸಾಮಾಜಿಕ ನ್ಯಾಯವನ್ನು ಬಯಸ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಮತವನ್ನು ಕೊಟ್ಟು ಸಮರ್ಥ ಶಾಮನೂರ್ ಅವ್ರನ್ನ ಹೆಚ್ಚಿನ ಒಂದು ಅಂತರದಿಂದ ಬಹುಮತದಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ಕೊಡ್ಬೇಕು. ಇದು ಸಮರ್ಥ ಅವ್ರ ಗೆಲುವಲ್ಲ, ನಮ್ಮ ಸಿದ್ದರಾಮಯ್ಯನವರ ಗೆಲುವು ಮತ್ತು ನಮ್ಮ ಸರ್ಕಾರದ ಗೆಲುವು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈ ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ನಮ್ಮ ಜೊತೆ ಮಾತಾಡಿದ್ರಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.